ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭೂಮಿಯನ್ನು ಮನೆಯ ಸೊಸೆ ಅಂತ ಒಪ್ಕೊಳ್ಳೋದ್ರ ಜೊತೆಗೆ ಅಜ್ಜಿ ಹೇಳಿದ ಸತ್ಯಕ್ಕೆ ಇಡೀ ಮನೆ ಬೆಚ್ಚಬಿಟ್ವೆ. ಇಲ್ಲಿ ದೇವ್ಯಾನಿ ನಿಜವಾಗ್ಲೂ ಒಂದು ಕ್ಷಣ ಏನಪ್ಪ ಆಗೋಯ್ತು ಅನ್ನೋಷ್ಟ್ರ ಮಟ್ಟಿಗೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ರೀತಿ ಶಾಕ್ ಆಗಿದ್ದಾರೆ. ಈ ಕಡೆ ಶ್ರವಣ್ ಸಿಡಿದಿದ್ದಾರೆ. ಇದೆಲ್ಲಕ್ಕೂ ಮುಖ್ಯವಾಗಿ ಸಂಗೀತ ಅವರು ಎಲ್ರಿಗೂ ಕೂಡ ಚೊಳ್ಳೆ ಹಣ್ಣನ್ನು ತಿನ್ನಿಸಿದ್ದಾರೆ. ಭೂಮಿಯ ಜನ್ಮ ರಹಸ್ಯ ಆಚೆ ಬಿದ್ದಿದೆಯಾ, ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮನೆಯಲ್ಲಿ ಗಣಪತಿ ಹಬ್ಬದ ಸಂಭ್ರಮ. ಇವತ್ತು ಮನೆಯಲ್ಲಿ ಗಣಪತಿ ಹಬ್ಬದ ಸಂಭ್ರಮ ಇದೆ ಅಂದರೆ ಅದಕ್ಕೆಲ್ಲ ಕಾರಣನೇ ಭೂಮಿ. ಯಾಕಂದರೆ ಭೂಮಿ ಮಾಡಿದಂಥ ಆ ಒಂದು ತ್ಯಾಗದಿಂದಾಗಿ ಇವತ್ತು ಮನೆಯಲ್ಲಿ ಗಣಪತಿಯ ಹಬ್ಬ ನಡೀತಾ ಇದೆ. ಇದೆಲ್ಲದರ ನಡುವೆ ರಾಣ ಕೆಟ್ಟೋನು ಅಂತ ಭೂಮಿ ಪ್ರತಿ ಬಾರಿ ಹೇಳ್ತಾನೆ ಇದ್ರು, ಬಟ್ ಯಾರೂ ಕೂಡ ಅದನ್ನು ನಂಬಿರಲಿಲ್ಲ. ಬಟ್ ಅಜಿತ್ ಮಾತ್ರ ಇಲ್ಲಿ ರಾಣ ಮತ್ತು ಸಾಕ್ಷಿ ಸಮೇತ ಅರೆಸ್ಟ್ ಮಾಡೋದ್ರ ಮುಖಾಂತರ ಅದರ ನಡುವೆ ಇಲ್ಲಿ ತನ್ನ ತಂದೆಗೆ ಆದಂಥ ಅವಮಾನಕ್ಕೆ ಸೇರ್ ತೀರಿಸ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ರಾಣನನ್ನು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿ ಬೀದಿಯಲ್ಲಿ ಕರ್ಕೊಂಡು ಹೋಗಿದ್ದೆ ಸ್ಟೇಷನ್ ಒಳಗಡೆ ಹೋಗಿ ಗುಮ್ತಿದ್ದಾರೆ. ಇದೆಲ್ಲದ್ರ ಜೊತೆಗೆ ಪುರುಷೋತ್ತಮ್ ಸಾವಿಗೆ ಕಾರಣ ಕೂಡ ರಾಣನೇ ಅಂತ ಹೇಳಿ ಹೊಸ ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿದ್ದಾರೆ. ಜೊತೆಗೆ ಸಾಕ್ಷಿ ತಪ್ಪಿಸ್ಕೊಂಡಿರುವುದರಿಂದ ಆಕೆಯನ್ನು ಹುಡುಕೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಸಾಕ್ಷಿಯ ಒಂದು ಸತ್ಯ ನನಗೆ ಗೊತ್ತಾಗಿದೆ. ಇಷ್ಟು ದಿನ ತಾನು ಪ್ರೀತಿಯಲ್ಲಿ ಮುಳುಗಿದಂಥ ಆ ಸಾಕ್ಷಿ ರಾಣ ಮಗಳು ಸಾಕ್ಷಿ ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡ್ಲು ಅನ್ನೋ ವಿಷಯ ಇಲ್ಲಿ ಸತ್ಯನಿಗೆ ಗೊತ್ತಾಗಿಬಿಟ್ಟಿದೆ. ಆ ಒಂದು ಸತ್ಯವನ್ನು ಅರಗಿಸ್ಕೊಳ್ಳಲಾಗದೇ ಇರ್ತಕ್ಕಂಥ ಸತ್ಯನ ಮನೆಯನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆ ಕಡೆ ಸಾಕ್ಷಿ ಜೊತೆ ಮಾತನಾಡಬೇಕು ಅಂತ ಹೇಳಿ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ, ಬಟ್ ಅದು ಅವ್ರಿಗೆ ಸಾಧ್ಯ ಆಗ್ತಿಲ್ಲ. ಜೊತೆಗೆ ಯಾರನ್ನ ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಇಲ್ಲಿ ಸತ್ಯನ. ಯಾಕಂದ್ರೆ ಇಲ್ಲಿ ಅಜಿತ್ ಮತ್ತೆ ಭೂಮಿಯನ್ನ ಹೇಗೆ ಎದುರಿಸ್ಲಿ, ಅವ್ರಿಗೆ ಈ ಸತ್ಯ ಗೊತ್ತಾದ್ರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಬೇಡ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಭೂಮಿ ಅಜಿತ್ ಮನೆಯಲ್ಲಿ ಗಣಪತಿ ಹಬ್ಬದ ಸಂಭ್ರಮ ಇದೆ. ಅಲ್ಲಿ ಭೂಮಿ ಕಾಲ್ ಮಾಡ್ತಾರೆ ಸತ್ಯನಿಗೆ, ಬಟ್ ಆದ್ರೂ ಕೂಡ ಸತ್ಯನ ಬ್ಯುಸಿ ಇದ್ದೀನಿ ಅದು ಇದು ಅಂತ ಹೇಳಿ ಗಣಪತಿ ಹಬ್ಬಕ್ಕೆ ಬರುವುದರಿಂದ ತಪ್ಪಿಸ್ಕೊತಿದ್ದಾರೆ. ಬಿಕಾಸ್ ಅವ್ರಿಗೆ ನಿಜವಾಗ್ಲೂ ಆ ಸತ್ಯವನ್ನು ಆಗದೆ ನಿಜವಾಗ್ಲೂ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಹಾಗಾಗಿ ಅವರು ಅವರ ಮನೆಯಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಗಣಪತಿ ಹಬ್ಬದ ಸಂಭ್ರಮದಲ್ಲಿ ಇಲ್ಲಿ ಅಜ್ಜಿ ಭೂಮಿ ಮೇಲೆ ತುಂಬಾನೇ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ. ಭೂಮಿ ಜೊತೆ ನಡ್ಕೋತಿರೋ ರೀತಿ ನಿಜವಾಗ್ಲೂ ಕೂಡ ದೇವಿಯಾನಿ ಅಶ್ವಿನಿಯ ಹಾಗೆ ಅಲ್ಲಿರ್ತಕ್ಕಂಥ ಮನೆಯ ಮೊಮ್ಮಗಳು ಅಪ್ಪುಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇಲ್ಲಿ ನಿಜವಾಗ್ಲೂ ಅಜ್ಜಿಯ ಒಂದು ವರ್ತನೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗ್ತದೆ. ಇಲ್ಲಿ ಅಜ್ಜಿ ಎಲ್ರಿಗೂ ಕೂಡ ಒಂದು ಗಿಫ್ಟನ್ನು ತೊಗೊಂಡು ಬಂದಿದ್ದಾರೆ ಆ ಮನೆ ಹೆಣ್ಮಕ್ಳಿಗೋಸ್ಕರ. ಅದೇ ರೀತಿಯಾಗಿ ಇಲ್ಲಿ ಭೂಮಿಗೂ ಕೂಡ ಗಿಫ್ಟ್ ತಂದಿದ್ದಾರೆ. ಆದರೆ ಆ ಒಂದು ಗಿಫ್ಟನ್ನ ತಂದಿರೋದು ಇಲ್ಲಿ ಅಪ್ಪುಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಏನಜ್ಜಿ ಇಷ್ಟು ಸಾಫ್ಟ್ ಕಾರ್ನರ್ ತೋರಿಸ್ತಿದೆಯೇ, ಏನಾಗಿದೆ ನಿನಗೆ, ನಿಜವಾಗ್ಲೂ ಈ ಮನೇಲಿ ಇಷ್ಟೆಲ್ಲ ಆಗಿದೆ ಅಂದರೆ ಅದಕ್ಕೆ ಕಾರಣ ಭೂಮಿ. ಆದರೆ ನೀನು ಯಾಕೆ ಇತ್ತೀಚೆಗೆ ಏನಾಗಿದೆ ಅಂತ ನಿನಗೆ ಆ ಭೂಮಿನ ಸೊಸೆ ಅಂತ ಒಪ್ಕೊಳ್ಳೋ ರೀತಿಯಲ್ಲಿ ಈ ಮನೆಯಲ್ಲಿ ನೀನು ಅವಳಿಗೆ ಸ್ಥಾನಮಾನ ಕೊಡ್ತಿದ್ಯಾ? ಇಷ್ಟು ದಿನ ನಿನಗೆ ಅವಳು ಕಂಡ್ರೆ ಆಗ್ತಿರ್ಲಿಲ್ಲ, ಬಟ್ ಇವತ್ತು ಯಾಕೆ ಈ ರೀತಿ ನಡ್ಕೋತಾ ಇದೆಯಾ ಅಂತ ಹೇಳಿ ರೇಗ್ತಿದ್ದಾಳೆ. ನನಗೆ ನಿಜವಾಗ್ಲೂ ಗಂಡನ ಮನೇಲಿ ನೆಮ್ಮದಿ ಇಲ್ಲ ಅಂತ ಅಪ್ಪನ ಮನೆಗೆ ಬಂದರೆ ಇಲ್ಲೂ ಕೂಡ ಇದೇ ಕತೆನಾ ಅಂತ ಹೇಳಿ ಅಪ್ಪು ಫುಲ್ ಸಿಟ್ಟಾಗ್ತಿದ್ದಾಳೆ. ಇದರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸಿಟ್ಟಾಗ್ತಾರೆ ಸಂಗೀತವರು. ಇದ್ರ ಜೊತೆಗೆ ರಮಣ್ಣವರ ನಡವಳಿಕೆ ಕೂಡ ಅದೇ ರೀತಿ ಇರುತ್ತೆ. ಇವತ್ತು ರಮಣ್ಣವರ ವಿಷಯದಲ್ಲಿ ಭೂಮಿ ಅಷ್ಟೆಲ್ಲ ಒಳ್ಳೆತನ ತೋರಿಸಿದ್ರು, ಇನ್ನೂ ರಮಣ್ಣ ಅವ್ರಿಗೆ ಬುದ್ಧಿ ಬಂದಿಲ್ಲ. ಹೌದು, ಅತ್ತೆ ಈ ಒಂದು ವಿಷಯದಲ್ಲಿ ಸಾಫ್ಟ್ ಕಾರ್ನರ್ ಆಗಿದ್ದಾರೆ ಅನ್ನೋದನ್ನು ಅವರು ಕೂಡ ಹೇಳ್ತಾರೆ. ಇದರಿಂದ ಅವ್ರಿಗೆ ಬೇಜಾರಾಗ್ಬಿಡತ್ತೆ. ಹಾಗಾಗಿ ಸಂಗೀತವರು ತುಂಬ ಬೇಜಾರು ಮಾಡ್ಕೋತಾರೆ. ತದನಂತರ ಇಲ್ಲಿ ಎಲ್ಲರೂ ಕೂಡ ದೇವರ ಒಂದು ಪೂಜೆಗೆ ಅಂತ ಬರ್ತಾರೆ. ಗಣಪತಿ ಪೂಜೆ ಮಾಡಬೇಕಾಗಿದೆ. ಇದರ ನಡುವೆ ಅಜ್ಜಿಗೆ ಭೂಮಿ ಕೈಯಿಂದನೇ ಪೂಜೆ ಮಾಡಿಸ್ಬೇಕು ಅಂತ, ಬಟ್ ಈಗ ತಾನೇ ಇಷ್ಟೆಲ್ಲ ಆಗಿರೋದ್ರಿಂದ ಹೇಗೆ ಪೂಜೆ ಮಾಡಿಸೋದು, ಹೀಗೆ ಹೇಳಿ ಅಂತ ಹಿಂಜರಿತಿದ್ದಾರೆ. ಅದೇ ಕಾರಣಕ್ಕೆ ದೇವ್ಯಾನಿ ಅವರೇ ಭೂಮಿ ಪೂಜೆ ಮಾಡು ಅಂತ ಹೇಳ್ತಾ ಇರಬೇಕು ಅಂತ. ಈ ಕಡೆ ಭೂಮಿ ಪೂಜೆ ಮಾಡೋಕೆ ಅಂತ ಹೋದಾಗ ಸಂಗೀತ ಅವರು ಬೇಡ ಅಂತ ಕರೀತಾರೆ. ಇಲ್ಲಿ ಬೇಡ ಭೂಮಿ, ನೀನು ಪೂಜೆ ಮಾಡಬೇಡ ಅಂತ ಎಲ್ರಿಗೂ ಅಚ್ಚರಿ ಆಗತ್ತೆ. ಈ ಕಡೆ ಮಗನೇ ಕೇಳ್ತಾರೆ, ಏನು ಮಾಡು, ಬೇರೆಯವ್ರಿಗೆಲ್ಲ ಇಲ್ಲಿ ಭೂಮಿ ಪರ ನಿಂತ್ಕೊಳ್ತಾ ಇದ್ದಾಗ ನೀನು ಭೂಮಿ ಪರ ನಿಂತ್ಕೊಂಡೆ. ಪ್ರತಿ ಬಾರಿ ಅವಳ ಪರವಾಗಿ ನೀನು ಎಲ್ಲರ ವಿರುದ್ಧವಾಗಿ ವಾದ ಮಾಡ್ತಾ, ಆದರೆ ಇವತ್ತು ನೀನೇ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ. ನಾನು ಕರೆಕ್ಟಾಗೇ ಇದ್ದೀನಿ, ಯಾವುದೇ ಕಾರಣಕ್ಕೂ ನನ್ನ ಸೊಸೆ ಇಲ್ಲಿ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಈ ಕಡೆ ಅಜ್ಜಿ ಕೂಡ ಏನಿದು
ಸಂಗೀತ ನೀನೇ ಯಾವಾಗಲೂ ಬಂದು ನನ್ನ ಸೊಸೆ ಕೈಯಿಂದ ಪೂಜೆ ಮಾಡಿಸಿ ಅಂತದೆ, ಇವತ್ತು ಯಾಕೆ ಈ ರೀತಿ ನಡ್ಕೋತಿದ್ಯಾ ಅಂತ ನಾನು ಹೇಳ್ತಿದ್ದೇನಲ್ವ. ಯಾವುದೇ ಕಾರಣಕ್ಕೂ ನನ್ನ ಸೊಸೆ ಪೂಜೆ ಮಾಡೋದು ಬೇಡ ಅಂತ ಹೇಳಿ ಇಲ್ಲಿ ಭೂಮಿಯನ್ನು ರೂಮಿಗೆ ಕರ್ಕೊಂಡು ಹೋಗೋಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಅವಳು ಇಲ್ಲಿರೋದು ಕೂಡ ಬೇಡ ಅಂತ. ಈ ಕಡೆ ಅಚ್ಯುತ್ ಏನಮ್ಮ ಅಂದಾಗ ಕಣ್ಸನೆ ಮಾಡ್ತಾರೆ ಮೇಲ್ಗಡೆ ಬಾ ಅಂತ. ತದನಂತರ ಭೂಮಿನ ಕರ್ಕೊಂಡು ಮೇಲ್ಗಡೆ ಹೋಗ್ತಾರೆ. ನೀನು ಇಲ್ಲೇ ಇರು ಭೂಮಿ, ಯಾವುದೇ ಕಾರಣಕ್ಕೂ ನೀನು ಡೋರ್ ಓಪನ್ ಮಾಡಿ ಬರಬಾರ್ದು ಅಂದಾಗ ಇಲ್ಲಿ ಸರಿ ಆಯಿತು ಅತ್ತೆ ಅಂತ ಭೂಮಿ ಹೇಳ್ತಾರೆ. ಏನಿದು ಭೂಮಿ, ನೀನು ನನ್ನನ್ನು ಪ್ರಶ್ನೆ ಮಾಡೋದಿಲ್ವಾ, ಯಾಕೆ ಏನು ಅಂತ ಅಂದಾಗ ನೀವು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಅಂತಾಗ ತುಂಬಾ ಖುಷಿ ಆಗುತ್ತೆ. ಸಂಗೀತ ಅವ್ರಿಗೆ ಹಣೆಗೆ ಮುತ್ತ ನೀಡ್ತಾರೆ. ಅಷ್ಟರಲ್ಲಿ ಅಚ್ಚತ್ ಬಂದ ತಕ್ಷಣ ಆಲ್ರೆಡಿ ನಾಟಕ ಶುರು ಮಾಡ್ಕೋತಾರೆ. ಈ ಕಡೆ ಹೋಗು, ಸುಮ್ಮನೆ ಒಳಗಡೆ ಹೋಗಿ ನಿಂತ್ಕೊ ಅಂತ ಹೇಳ್ತಿದ್ದಾರೆ. ಅಮ್ಮ ಏನಿದಲ್ಲ ಅಂದಾಗ ಕಣ್ಸನೆ ಮಾಡ್ತಾರೆ. ಬಿಕಾಸ್ ಅಲ್ಲಿ ಆಲ್ರೆಡಿ ಅಪ್ಪು ಮತ್ತು ಅಶ್ವಿನಿ ಬಂದು ನಿಂತ್ಕೊಂಡಿದ್ದಾರೆ. ಫುಲ್ ರೇಗ್ತಿದ್ದಾರೆ ಮಗನ ಮೇಲೂ ಕೂಡ ಸಂಗೀತ ಅವರು. ತದನಂತರ ಇಲ್ಲಿ ಅಶ್ವಿನಿ ಮತ್ತು ಅಪ್ಪು ಕೆಳಗಡೆ ಹೋಗ್ತಾರೆ ಫುಲ್ ಖುಷಿಯಿಂದ. ತದನಂತರ ಇಲ್ಲಿ ಏನೇ ಮಾಡಿದ್ರು ಒಳ್ಳೇದಕ್ಕೋಸ್ಕರನೇ, ಸುಮ್ಮನೆ ನಡಿ ಅಂತ ಹೇಳಿ ಅಚ್ಯುತ್ನ ಕರ್ಕೊಂಡು ಬರ್ತಾರೆ ಕೆಳಗಡೆ. ನಂತರ ಇಲ್ಲಿ ಅಚ್ಚಿ ರೆಬಲ್ ಆಗ್ತಾರೆ, ಶ್ರವಣ್ ರೆಬಲ್ ಆಗ್ತಾರೆ. ಈ ಕಡೆ ಶ್ರವಣ್ ಪ್ರಶ್ನೆ ಮಾಡ್ತಾರೆ, ಏನಕ್ಕ ಇದು ಯಾಕೆ ರೀತಿ ಮಾಡ್ತಿದ್ಯಾ ಅಂತ. ಯಾಕೆ ಅನ್ನೋದನ್ನು ಇಲ್ಲಿ ನಮ್ಮಮ್ಮನ ಕಿವಿ ಊದಿದ್ರಲ್ಲ ಅವ್ರ ಹತ್ರ ಹೋಗಿ ಕೇಳು ಶ್ರವಣ ಅಂತ ಹೇಳ್ತಾರೆ. ಮೊಮ್ಮಗಳು ಕಿವಿ ಊದಿದ್ದಾಳೆ ಅಂತೆಲ್ಲ ಹೇಳಿದಾಗ ಏನದು ಅಪ್ಪು, ಏನು ಮಾತಾಡಿದ್ಯಾ ನೀನು ಅಮ್ಮನ ಹತ್ರ ಅಂತ ಹೇಳಿದಾಗ ಈ ಕಡೆ ಸಂಗೀತ ಅವರು ನಾನೇ ಹೇಳ್ತೀನಿ, ನೀನೇನಾದರೂ ಭೂಮಿ ಕೈಲಿ ಪೂಜೆ ಮಾಡಿಸಿದ್ರೆ, ಸಾಫ್ಟ್ ಕಾರ್ನರ್ ತೋರಿಸಿದ್ರೆ, ನೀನು ಅವಳ ಬಗ್ಗೆ ಬೆಲೆ ಕೊಟ್ಟರೆ ನಿಜವಾಗ್ಲೂ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೆದರಿಸ್ಬಿಟ್ಟಿದ್ದಾಳೆ ನಮ್ಮಮ್ಮನ. ಅದಕ್ಕೋಸ್ಕರನೇ ನಿಜವಾಗ್ಲೂ ನಾನು ಯಾವಾಗಲೂ ಭೂಮಿಕಾಯಿಂದನೇ ಪೂಜೆ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೆ, ಅಂಥದ್ರಲ್ಲಿ ಇವತ್ತು ಬೇಡ ಅಂತ ಹೇಳ್ತಿದ್ದೀನಿ. ಪಾಪ ನಿಜವಾಗ್ಲೂ ಎಷ್ಟು ಅಂತ ಅವಮಾನ ಸಹಿಸ್ತಾಳೆ ಆಕೆ. ನಿಜವಾಗ್ಲೂ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ ಪಾಪ. ಅವಳು ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಯಾಕೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಈ ಕಡೆ ಅದಕ್ಕೂ ಮೀರಿ ನನ್ನ ಸೊಸೆಯನ್ನು ಪೂಜೆ ಕರಿಬೇಕು ಅನ್ನೋದಾದರೆ ಅಮ್ಮ ಈ ಮನೆ ಯಜಮಾನಿ, ಆ ಮನೆ ಹೋಗಿ ಕರ್ಕೊಂಡು ಬರಲಿ ಅಂತಾರೆ. ಈ ಕಡೆ ಅಜ್ಜಿ ಕೂಡ ರೆಡಿ ಆಗ್ತಾರೆ ಭೂಮಿಯನ್ನು ಕರ್ತ್ಕೊಂಡು ಬರೋದಕ್ಕೆ. ಆದರೆ ಅಪ್ಪು ಹೋಗಿದ್ದೆ, ಅಜ್ಜಿ ಏನಾಗಿದೆ ನಿನಗೆ, ಆಮೇಲೆ ಈ ಮನೆ ಸೊಸೆ ಅಂತ ಅವಳನ್ನ ಒಪ್ಕೋಬೇಕಾಗತ್ತೆ ಅಂದಾಗ ನೀನು ಸುಮ್ಮನಿರು, ನನಗೆ ಗೊತ್ತಿದೆ ನನ್ನ ಮಗಳು ಕಣ್ಣೀರು ಹಾಕೋದು ನಂಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಮಾತಿಗೆ ಬೆಲೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸಂಗೀತ ಅವರ ಪರವಾಗಿ ಅಜ್ಜಿ ನಿಂತು ಭೂಮಿಯನ್ನು ಕೆಳಗಡೆ ಕರ್ಕೊಂಡು ಬರ್ತಾರೆ. ನಾನು ಈ ಮನೆ ಯಜಮಾನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಂಜುಗೆ ಅನ್ಯಾಯ ಆಗಿದೆ ಇವಳಿಂದ ಅಂತ ಹೇಳಿದಾಗ ಅಪ್ಪು ಇಲ್ಲಿ ಸಂಗೀತ ಅವರು ಹೇಳ್ತಾರೆ, ನಿಜವಾಗ್ಲೂ ಇಲ್ಲಿ ಅಂಜುಗೆ ಅನ್ಯಾಯ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಕಾರಣ ಅಜಿತನ ಬಗ್ಗೆ ಮೇಲೆ ಕೋಪ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಅಜಿತ್ ಭೂಮಿ ಲವ್ ಮ್ಯಾರೇಜ್ ಆಗಿ ಬಂದವರು, ಬರೀ ನೀವು ಅಜಿತನ ಉಟ್ಕೊಂಡು ಭೂಮಿ ಮೇಲೆ ಕೋಪ ಮಾಡಿಕೊಂಡ್ರೆ ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಶ್ರವಣ್ ಅವ್ರು ಕೂಡ ಅಪ್ಪು ಮೇಲೆ ರೇಗ್ತಾರೆ, ನೀನು ಮಾಡಿದ್ದು ಸರಿ ಇಲ್ಲ ಹಾಗೆ ಹೀಗೆ ಅಂತ. ಈ ಕಡೆ ಅಜ್ಜಿ ಕೂಡ ನಾನು ಈ ಮನೆ ಯಜಮಾನಿ, ಯಾರಿಗಾದ್ರೂ ನನ್ನ ಮಾತಿನ ಬಗ್ಗೆ ಬೆಲೆ ಇದೆ ಅನ್ನೋದಾದರೆ ನಾನು ಮಾಡ್ತಿರೋದನ್ನು ಒಪ್ಕೊಂಡು ಇಲ್ಲಿರ್ಬೋದು, ಭೂಮಿನೇ ಪೂಜೆ ಮಾಡೋದು, ಭೂಮಿ ಇವತ್ತು ಇರೋದ್ರಿಂದನೇ ಈ ಪೂಜೆ ನಡೀತಾ ಇರೋದು ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಇಷ್ಟ ಇಲ್ಲ ಅನ್ನೋರು ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಂತ ಹೇಳ್ತಾರೆ. ಕೊನೆಗೂ ಇಲ್ಲಿ ಅಪ್ಪು ಸೋಲ್ಬೇಕಾಗತ್ತೆ. ಕೊನೆಗೂ ಇಲ್ಲಿ ಅಚ್ಯುತ್ ಸೂಪರ್ ಮಾಮ್ ನೀನು ಅಂತ ಹೇಳಿ ಸಂಗೀತ ಅವ್ರಿಗೆ ಹೇಳ್ತಿದ್ದಾರೆ, ಕಣ್ಣಲ್ಲೇ ಸನ್ನೆ ಮಾಡ್ತಿದ್ದಾರೆ. ಈ ಕಡೆ ಸಂಗೀತ ಅವ್ರಿಗೆ ಖುಷಿ ಆಗ್ತದೆ. ದೇವಯಾನಿ ಅವ್ರಿಗೆ ಮುಗಿತು ಕತೆ, ನಾನೆಲ್ಲ ಪ್ಲಾನ್ ಉಲ್ಟಾ ಹೊಡೆದ ಮನೆಯವ್ರು ಎಲ್ಲರೂ ಕೂಡ ಇವಳನ್ನು ಒಪ್ಕೋತಿದ್ದಾರೆ ಅಂತ ಆಕಾಶಿನಿ ತಲೆ ಮೇಲೆ ಬಿದ್ದಿರೋ ಹಾಗೆ ಇದ್ದಾರೆ. ಕೊನೆಗೂ ಇಲ್ಲಿ ಸಂಗೀತ ಅವರು ಇಡೀ ಮನೆಯವ್ರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಇಲ್ಲಿ ಭೂಮಿಗೆ ಸಿಗಬೇಕಾಗಿರೋ ಸ್ಥಾನಮಾನನ ಕೊಡ್ತಿದ್ದಾರೆ. ಜೊತೆಗೆ ಈ ಒಂದು ಪೂಜೆಯನ್ನು ಮಾಡೋದಕ್ಕೆ ಭೂಮಿ ಮುಂದಾಗ್ತಾಳೆ. ಕೊನೆಗೂ ಭೂಮಿ ಮತ್ತು ಅಚ್ಯುತ್ ಇಬ್ಬರು ಕೂಡ ಸೇರಿಕೊಂಡು ದೇವರ ಪೂಜೆಯನ್ನು ಮಾಡ್ತಾರೆ. ಆ ಒಂದು ಹಬ್ಬಕ್ಕೆ ಸೇಖ ಹರಿಶ್ಚಂದ್ರ ಅವರು ಅತಿಥಿಯಾಗಿ ಬಂದಿದ್ದಾರೆ. ಅತಿಥಿಯಾಗಿ ಬರುವುದ್ರ ಮುಖಾಂತರ ಮನೆಯವ್ರು ಎಲ್ರಿಗೂ ಕೂಡ ಗಿಫ್ಟ್ ಕೊಟ್ಟಾಗ ಇಲ್ಲಿ ಭೂಮಿಗೂ ಕೂಡ ಅಜ್ಜ ಗಿಫ್ಟ್ ತಂದಿರ್ತಾರೆ. ಗಿಫ್ಟನ್ನು ಇಲ್ಲಿ ತಂದೂರಿ ತೋರಿಸಿದ್ರೆ ಚಂದ ಅಂತ ಹೇಳ್ತಿದ್ದಾಗೆ ಈ ಕಡೆ ಅಜ್ಜುತನ ಕೈಲಿ ಬಳೆ ಕೊಟ್ಟು ಭೂಮಿಯನ್ಗೆ ತೋರಿಸ್ತಾರೆ. ಅಜ್ಜಿ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.